ಎಂಎಲ್ಸಿ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗ ಸಿಐಡಿ ಅಧಿಕಾರಿಗಳಿಂದ ಜೆಡಿಎಸ್ ಎಂಎಲ್ಸಿಗೆ ಫುಲ್ ಡ್ರಿಲ್ ನಡೆಸಲಾಗ್ತಾ ಇದೆ. ನೋಡಿ, ಭಾರಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಸಿಐಡಿ ಅಧಿಕಾರಿಗಳು ಕಸ್ಟಡಿಯಲ್ಲಿದ್ದಾರೆ. ಸೂರಜ್ ರೇವಣ್ಣ ಈಗ 8 ದಿನಗಳ ಕಾಲ ಪ್ರಶ್ನೆಗಳ ಸರಮಾಲೆಗಳನ್ನೇ ಸುರಿಸ್ತಾ ಇದ್ದಾರೆ. ಪ್ರಜ್ವಲ್ ಈಗ ಸೂರಜ್ ಮುಂದೆ ಹೆಚ್ಚಿನ ವಿಚಾರಣೆಗಾಗಿ ಸೂರಜನ್ನ ಈಗ ಸಿಐಡಿ ವಶಕ್ಕೆ ಪಡೆದುಕೊಂಡಿದೆ. ಮೊದಲು ನ್ಯಾಯಾಂಗ ಬಂಧನ ಇತ್ತು, ಅದಾದಮೇಲೆ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಈಗ ಸೂರಜ್ನನ್ನ ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂದರೆ 8 ದಿನಗಳ ಕಾಲ ಅವರಿಗೆ ಕಸ್ಟಡಿಗೆ ನೀಡಲಾಗಿದೆ. ವಿಚಾರಣೆ ನಡೆಸಿ ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಸ್ಥಳ ಮಹಜರು ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಈಗ ಹಲವು ಕಾರಣಗಳನ್ನು ಕೂಡ ಸಿಐಡಿ ಕೊಟ್ಟಿತ್ತು ಇಲ್ಲಿ. ಈಗ ಸೂರಜ್ ರೇವಣ್ಣ ಅವರನ್ನು ಇವತ್ತು ಅಥವಾ ನಾಳೆ ಆ ಗನ್ನಿಕಡ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಬೇಕಾಗತ್ತೆ. ಇನ್ನು ಸಿಐಡಿ ಕೊಟ್ಟಂಥ ಕಾರಣಗಳು ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೂರಜ್ ಹೇಳಿಕೆ ಮೇರೆಗೆ ಮತ್ತೊಬ್ಬ ಆರೋಪಿ ಶಿವಕುಮಾರ್ ಪತ್ತೆ ಹಚ್ಚಬೇಕು. ಆಲ್ರೆಡಿ ಪತ್ತೆಯಾಗಿದೆ ಶಿವಕುಮಾರ್ದು. ಆರೋಪಿಯ ಮೊಬೈಲ್ ಫೋನ್ ಹಾಗೆ CCTVಗಳನ್ನು ಕೂಡ ವಶಪಡಿಸ್ಕೊಳ್ಬೇಕು. ಕೃತ್ಯವೆಸಗಿದ ವಾಹನಗಳನ್ನು ಜಪ್ತಿ ಮಾಡಬೇಕು. ಆರೋಪಿ ಧರಿಸಿದ್ದ ಉಡುಪುಗಳನ್ನು ಜಪ್ತಿ ಮಾಡಿ ತಜ್ಞರ ಪರೀಕ್ಷೆ ಒಳಪಡಿಸಬೇಕು. ಆರೋಪಿ ದೂರುದಾರನಿಗೆ ಬೆದರಿಕೆ ಹಾಕಿದ್ದ ಸ್ಥಳ ಮಹಜರು ಮಾಡಬೇಕಾಗಿದೆ. ಆರೋಪಿ ಎಸಗಿರುವ ಕೃತ್ಯವು ಸಮಾಜವು ತಲೆತಗ್ಗಿಸುವಂಥ ಕೃತ್ಯ ಆಗಿದೆ. ಅಂದರೆ ಸಿಐಡಿ ಕೋರ್ಟ್ಗೆ ಕೊಟ್ಟಿರುವಂಥ ಕಾರಣಗಳಿದು ಕಸ್ಟಡಿಗೆ ತೆಗೆದುಕೊಳ್ಳಿಕ್ಕೆ. ಅಂದರೆ ಈಗ ಸ್ಥಳ ಮಹಜರು ಮಾಡಬೇಕಾಗತ್ತೆ. ಈಗ ಪ್ರಜ್ವಲ್ ರೇವಣ್ಣ ಹೆಂಗೆ ಮಾಡಿದ್ರಲ್ವ, ಸೇಮ್ ಟು ಸೇಮ್ ಹಾಗೆ ಮಾಡಬೇಕಾಗಿದೆ. ಯಾವ ಜಾಗದಲ್ಲಿ ಕೃತ್ಯ ಎಸಗಿದ್ದಾರೆ, ಜೊತೆಗೆ ಇವರು ಧರಿಸಿದಂತಹ ಉಡುಪುಗಳನ್ನು ಕೂಡ ಸಂಗ್ರಹ ಮಾಡಬೇಕು. ಮೊಬೈಲ್ ಫೋನ್ ಹಾಗೆ CCTV ಸಂಗ್ರಹ ಮಾಡಬೇಕು. ವೈದ್ಯಕೀಯ ಪರೀಕ್ಷೆ ಮಾಡಬೇಕಿಲ್ಲಿ. ಈಗ ಆಲ್ರೆಡಿ ಮೊದಲ ಸಂತ್ರಸ್ತನದು ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಸೂರಜ್ ರೇವಣ್ಣ ಅವ್ರದ್ದು ಕೂಡ ಪರೀಕ್ಷೆ ನಡೆಸಬೇಕಾಗಿದೆ. ಜೊತೆಗೆ ಇಲ್ಲಿ ಆ ಕೃತ್ಯ ನಡೆದಂತಹ ಸ್ಥಳ ಏನಿದೆ ಗನ್ನಿಕಡ ಫಾರ್ಮ್ ಹೌಸ್, ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಅಂದರೆ ಎಲ್ಲೆಲ್ಲಿ ಈ ಸಂತ್ರಸ್ತನ ಜೊತೆಗೆ ಇವರು ಅಸಹಜ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ತನಿಖೆಯಾಗಬೇಕಾಗಿದೆ. ಸಿಐಡಿ ಅಧಿಕಾರಿಗಳು ಕೂಡ ಅಷ್ಟೇ ಈಗ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸಂತ್ರಸ್ತ ನಿಮಗೆ ಹೇಗೆ ಪರಿಚಯ, ಎಷ್ಟು ವರ್ಷಗಳಿಂದ ಪರಿಚಯ, ಆತ ನಿಮ್ಮ ಜೊತೆಗೆ ಮಾಡಿರುವಂತಹ ಕೆಲವೊಂದಿಷ್ಟು ವಾಟ್ಸಪ್ ಮೆಸೇಜ್ಗಳಿದ್ದಾವೆ, ವಾಯ್ಸ್ ಕಾಲ್ ಇದೆ, ಇದಕ್ಕೇನು ಹೇಳ್ತೀರಿ ನೀವು? ಈ ರೀತಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಮುಂದೆ ಇಟ್ಕೊಂಡು ಸಿಐಡಿ ಅಧಿಕಾರಿಗಳು ಸೂರಜ್ ರೇವಣ್ಣಗೆ ಡ್ರಿಲ್ ಮಾಡ್ತಾ ಇದ್ದಾರೆ.